ಇವತ್ತಿನ ದಿವಸ ನಾನು ವೀರನಗೌಡ ಎಸ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಇವತ್ತಿನ ದಿವಸ ನಾವು ಬಬಲೇಶ್ವರ ತಾಲೂಕು ಆಡಳಿತದ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಾಂತಲಾ ಚಂದಮ್ಮ ಮೇಡಮ್ ಅವರ ಒಂದು ಕಾರ್ಯವೈಖರಿ ಮತ್ತು ತಾಲೂಕಾ ಆಡಳಿತದಲ್ಲಿರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳ ಒಂದು ದುರ್ವರ್ತನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಯಾಕಂತಂದರೆ ನಮ್ಮ ಭಾಗದ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ತಾಲೂಕು ಬಬಲೇಶ್ವರ ಮತ್ತು ತಿಕೋಟ ತಾಲೂಕುಗಳನ್ನು ಮಾರ್ಪಾಡಿಸೋದ್ರ ಜೊತೆಗೆ ಹೊಸ ತಾಲೂಕುಗಳನ್ನು ಆಗಿ ಮಾಡಿ ಅಲ್ಲಿ ಸುಸಜ್ಜಿತವಾದಂಥ ಎಲ್ಲ ಕಟ್ಟಡಗಳ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈಗ ಬಂದಂಥ ಅಧಿಕಾರಿಗಳು ತಾವು ಅದರದ ಸದುಪಯೋಗ ತಗೊಳ್ಳಾರ್ದ ಜನರಿಗೂ ಕೂಡ ಸ್ಪಂದನೆ ಮಾಡಲಾರ್ದ ಪ್ರತಿಯೊಂದು ಇವತ್ತು ಬಬಲೇಶ್ವರ ತಾಲೂಕಿನಲ್ಲಿ ಯಾಕಂದ್ರೆ ನಾವು ಮೊನ್ನೆ ಗಣರಾಜ್ಯೋತ್ಸವ ದಿವಸ ಮೀಟಿಂಗ್ ಹೋದಾಗ ಅವರು ವರ್ತನೆ ಸರಿಯಾಗಿರಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೇಳಿದಾಗ ಅದಕ್ಕೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡಲಿಕ್ಕಾಗಿ ನಾವು ಇಡೀ ಗ್ರಾಮಸ್ಥರು ಅವತ್ತು ಸಾರ್ವಜನಿಕ ಧ್ವಜಾರೋಹಣಕ್ಕೆ ಯಾರು ಹೋಗ್ಲಾರ್ದನೆ ನಮ್ಮ ಗ್ರಾಮದ ಬಜಾರ್ ಸರ್ಕಾರದಲ್ಲಿ ಇಡೀ ಗ್ರಾಮಸ್ಥರ ಕೂಡ್ಕೊಂಡು ನಾವು ಧ್ವಜಾರೋಹಣವನ್ನು ಮಾಡಿ ನಾವು ತೆರಳಿದೀವಿ ಇವತ್ತು. ಅದ್ರ ಜೊತೆಗೆ ನಾವು ಏನು ಇವತ್ತು ಈ ತಹಸೀಲ್ದಾರ್ ಅವ್ರಿಗೆ ಕೇಳೋದಂದ್ರೆ ತಿಕೋಟ ತಾಲೂಕಲ್ಲಿ ಎಲ್ಲ ಜನಪ್ರತಿನಿಧಿಗಳನ್ನ ಕರ್ಕೊಂಡು ಅಲ್ಲಿ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಎಲ್ಲ ಜಯಂತಿಗಳ ಮಹಾನ್ ನಾಯಕರ ಆಗಿರ್ತಕ್ಕ ಅಂಬೇಡ್ಕರ್ ಜಯಂತಿ ಇರ್ಬೋದು, ಚೆನ್ನಮ್ಮ ಜಯಂತಿ ಇರ್ಬೋದು, ಯಾವುದೇ ಜಯಂತಿ ಬರಲಿ ಇವತ್ತು ಆ ಜಯಂತಿಗಳನ್ನ ಭಾಳಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ಇರ್ತಕ್ಕಂಥ ತಾಲೂಕು ಆಚರಿಸ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಯಾವುದೇ ಜಯಂತಿಗಳನ್ನ ಆಚರಿಸೋದಿಲ್ಲ ಮತ್ತು ಕಾಟಾಚಾರಕ್ಕಾಗಿ ಆ ಜಯಂತಿಗಳನ್ನ ಆಚರಿಸ್ತಾರೆ. ಅದಕ್ಕೆ ನಾವು ಇವತ್ತು ಮನನೊಂದು ಇಡೀ ತಾಲೂಕಿನ ಎಲ್ಲ ಹಿರಿಯರು ಕೂಡ್ಕೊಂಡು ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದು ಇದನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಗಮನಕ್ಕೂ ನಮ್ಮ ಭಾಗದ ಶಾಸಕರಾಗಿರೋದ್ರಿಂದ ಅವ್ರ ಗಮನಕ್ಕೂ ಕೂಡ ಈ ಅಧಿಕಾರಿ ದುರ್ವರ್ತನೆ ಬಗ್ಗೆ ಅವ್ರ ಗಮನಕ್ಕೂ ಕೂಡ ತರ್ತೀವಿ ನಾವು ಅದಕ್ಕೆ ತಂದ ಮುಂದಿನ ದಿನಮಾನಗಳಲ್ಲಿ ಅವರು ಸೂಕ್ತ ಕ್ರಮಕ್ಕಾಗಿ ನಮ್ಮೆಲ್ಲರೂ ಒತ್ತಾಯ ಐತಿ. ಇದಕ್ಕೆ ಜಿಲ್ಲಾಡಳಿತ ಅದಕ್ಕೆ ಸ್ಪಂದನೆ ಮಾಡಲಿ. ಮುಂದಿನ ನಿರ್ಧಾರವನ್ನು ನಾವು ಅಷ್ಟು ಕೂಡ್ಕೊಂಡು ಮತ್ತು ನಮ್ಮ ಬಬಲೇಶ್ವರ ಗ್ರಾಮದಲ್ಲಿ ಕೂಡ್ಕೊಂಡು ಸೂಕ್ತ ನಿರ್ಧಾರ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಹೇಳಿ ಇವತ್ತೇ ಇಷ್ಟು ಹೇಳಿ ನನ್ನ ಎರಡು ಮಾತು ಮನವಿ ಕೊಡೋ ಉದ್ದೇಶ ಏನಂತ ಹೇಳಿದ್ರೆ ನಾವೆಲ್ಲರೂ ತಾಲೂಕಿನ ಗ್ರಾಮಸ್ಥರಿಗೆ ಬಂದ ಉದ್ದೇಶ ಶಾಂತಲಾ ಚಂದನ್ ಮೇಡಮ್ ಅವ್ರಿಗೆ ನಾವು ಮೊನ್ನೆ ಈ ಗಣರಾಜ್ಯೋತ್ಸವ ಸಂಬಂಧ ಪೂರ್ವ ಸಭೆ ಕರೆದಾಗ ಅನುಚಿತವಾಗಿ ವರ್ತನೆ ಮಾಡಿದ್ರು. ಯಾಕಂತ ಕೇಳಿದ್ರೆ ಎಲ್ಲರೂ ನಮ್ಮ ಗ್ರಾಮದ ತಮ್ಮ ಅನುದಾನ ಬರ್ತೈತೆ ಜಿಲ್ಲಾ ಆಫೀಸ್ದಿಂದ ಅನುದಾನ ಉಪಯೋಗಿಲ್ಲ, ನಮ್ಗೇನು ಬರೋಂಗಿಲ್ಲ, ಅದಕ್ಕೆ ನೀವು ಗ್ರಾಮಸ್ಥರು ಮಾಡ್ಬೇಕಂತ ಹೇಳ್ತಾರೆ. ಎಲ್ಲ ಪೆಂಡಾಲ ಏನೋ ನಾಷ್ಟ ಏನೋ ಕುರ್ಚಿದು ಏನೋ ಇದು ಬಂದರು ಎಲ್ಲ ಮೈಕ ನಮ್ಗೆ ಹಾಕ್ತಾರೆ. ಆ ಉದ್ದೇಶ ಸಂಬಂಧ ನಾವೆಲ್ಲರೂ ಕೂಡ ಏನು ಮಾಡಿದ್ದೀವಿ, ಮೀಟಿಂಗ್ ಕರೆದಾಗ ನೀವೇ ಮಾಡ್ಬೇಕಲ್ಲ ಮೇಡಮ್ ಅಂದಾಗ ಅವ್ರಿಗೆ ನಮ್ಗೆ ಒಂದು ಸ್ವಲ್ಪ ಮಾತಿನ ಇದು ಅದರಿಂದ ಉದ್ದೇಶದಿಂದ ಅದಕ್ಕೆ ಕೇಳಿದಾಗ ನೀವು ಯಾರು ಬಂದ್ರೆ ಬರ್ರಿ, ಬಿಡ್ರಿ ನಾನಂತರ ತಲೆ ಜಗ್ಗಿ ಹೋಗ್ತಾನೆ ಮೇಡಮ್. ಅದಕ್ಕೆ ನಾವೆಲ್ಲರೂ ಲೀಡ್ರುಗಳು ಕೂಡಿ ಬೈಕಾಟ್ ಮಾಡೀವಿ. ಮತ್ತು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಸುಸಜ್ಜಿತ ಒಂದು ಕಟ್ಟಡ ಕಟ್ಟಿಕೊಟ್ಟಾರೆ. ಆ ಕಟ್ಟಡ ಭಾಳ ಒಳಗೆ ಹೊಲಸಾಗೈತಿ. ಅದಕ್ಕೆ ಸರಿಯಾಗಿ ಅದನ್ನು ಸ್ವಚ್ಛತೆ ಕಾಯ್ಕೊಂಡಿಲ್ಲ. ಅದಕ್ಕೆ ಜನಪ್ರತಿನಿಧಿಗಳು ಇಲ್ಲದಕ್ಕೆ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಈ ಸುತ್ತಮುತ್ತಲಿನವ್ರು ಯಾರೂ ಅದಕ್ಕೆ ಸ್ಪಂದನೆ ಇಲ್ಲದಕ್ಕೆ ನಾವೆಲ್ಲರೂ ಬಂದು ಮನವಿ ಕೊಟ್ಟಿದ್ದು ಉದ್ದೇಶ ಜಿಲ್ಲಾಧಿಕಾರಿ ಗಮನಕ್ಕೆ ತಂದೆವು. ಇದಕ್ಕೆ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಿಕ್ಕಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಅಲ್ಲಿ ಏನಾರೇ ಕೆಲಸ ಅಥವಾ ಅದು ಅಂದರೆ ಮಾಡಿಕೊಡ್ತಾರೆ ಮೇಡಮ್ ಅವ್ರು ಮಾಡ್ಕೊಡಂಗಿಲ್ಲ ರೀ. ಅದಕ್ಕೆ ಬೇರೆ ಏಜೆನ್ಸಿ ಇಟ್ಟಾರೆ, ಹುಡುಗರನ್ನ ಇಟ್ಟಾರೆ, ಒಂದು 4 ಮಂದಿನ ಎಲ್ಲ ದುಡ್ಡು ತೊಗೊಂಡು ಮಾಡ್ತಾರೆ. ಎಲ್ಲ ಇಲಾಖೆ ತಹಸೀಲ್ದಾರ್ ಅಷ್ಟೇ ಅಲ್ಲ, ಎಲ್ಲ ಇಲಾಖೆದಾಗ ದುಡ್ಡು ತೊಗೊಂಡು ಮಾಡ್ತಾರೆ. ಹ್ಞೂ ಬಸವರಾಜ್ ಜಿ ಬರಾದರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು.